ನೋಡಿ, ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಅಂತ ಥಿಯರಮ್ಸ್ ಕೊಟ್ಟಿದ್ದಾರೆ ನೋಡಿ. ಥಿಯರಮ್ 1.1 ಏನ್ ಹೇಳುತ್ತೆ? ಎವ್ರಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆರ್ ಫ್ಯಾಕ್ಟರೈಸ್ಡ್ ಆಸ್ ಎ ಪ್ರಾಡಕ್ಟ್ ಆಫ್ ಪ್ರೈಮ್ಸ್. ದ ಫ್ಯಾಕ್ಟರೈಸೇಷನ್ ಈಸ್ ಯುನಿಕ್ ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ಪ್ರೈಮ್ ಫ್ಯಾಕ್ಟರ್ಸ್ ಅಕರ್. ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ 300 ತಗೋಣ. ಈಗ 300 ನಾವು ಫ್ಯಾಕ್ಟರೈಸೇಷನ್ ಮಾಡ್ತೀವಿ, 2 ಇಂದ ಮಾಡ್ತೀವಿ ಅಲ್ವಾ? ಫಸ್ಟ್ 2 ಇಂದ ಮಾಡಿ, 2 1 2, ಇನ್ನು 1 ಉಳಿತು, 2 5 ಓಕೆ. ಅಗೇನ್ 2 ಇಂದಾನೆ ಹೋಗುತ್ತೆ, 2 7 14 ಮತ್ತೆ 5. ಈಗ 2 ಇಂದ ಹೋಗಲ್ಲ, 3 ಇಂದ ಹೋಗುತ್ತೆ. ಸೊ 3 2 6, 3 5. ಈಗ 3 ಇಂದನೂ ಕೂಡ ಹೋಗಲ್ಲ, 5 ಇಂದ ಮಾಡ್ತೀವಿ, 5 5. ಈಗ 5 1 ಅಲ್ವಾ? ಈ ರೀತಿ ಬಂತು ಇಲ್ವಾ? ನಾವು ಈ ಮೆಥಡ್ ಅಲ್ಲಿ ಮಾಡ್ತೀವಪ್ಪ ಅಂದ್ರೆ ಫಸ್ಟ್ 5 ಕೂಡ ತಗೋಬಹುದಲ್ವಾ, 3 ಕೂಡ ತಗೋಬಹುದು, 5 ತಗೋಬಹುದು. ಸೊ ಹಾಗೆ ತಗೊಂಡಾಗ ಏನ್ ಬರ್ತವೆ ನಂಬರ್ಸ್ ನೋಡಿ. 3 1 3, 2 zeros. ಈಗ ಮತ್ತೆ 5 ಇಂದ ಮಾಡ್ಬೋದು, 5 2 10 0. ಅಗೇನ್ 5 4 ಅಗೇನ್ 2 2 2 1. ಅಂದ್ರೆ ನೀವು ಯಾವ ರೀತಿ ಆದ್ರೂ ಫ್ಯಾಕ್ಟರೈಸ್ ಮಾಡ್ರಿ, ನಂಬರ್ಸ್ ಅವೇ ಬರ್ತವೆ. ಏನ್ ಬಂತು ಇಲ್ಲಿ? 2 ಇಂಟು 2 ಇಂಟು 3 ಇಂಟು 5 ಇಂಟು 5. ಆರ್ ಏನಂತ ಬರಿಬೋದು? 2 ಸ್ಕ್ವೇರ್ ಅಂತ ಬರಿಬೋದು. 2 2 ಸರಿ ಬಂದಿದೆ, 3 1 ಟೈಮ್ ಬಂದಿದೆ, 5 2 ಟೈಮ್ಸ್ ಬಂದಿದೆ, 5 ಸ್ಕ್ವೇರ್. ಈ ರೀತಿ ಬರಿಬೋದು. ಈಗ ನಾವು ಈ ರೀತಿ ಮಾಡಿದ್ರೇನು ನಮ್ಗೆ ಇಲ್ಲಿನೂ ಅದೇ ಬಂತಲ್ವಾ? 2 ಸ್ಕ್ವೇರ್ ಬಂತು, 5 ಸ್ಕ್ವೇರ್ ಬಂತು, 3 1 ಟೈಮ್ ಬಂತು ಅಲ್ವಾ? ಇನ್ನು ನಾವು 5 ಇಂದ ಕೂಡ ಮಾಡ್ತೀವಿ ಸ್ಟಾರ್ಟಿಂಗ್ ಅಂತಂದ್ರು ನಮ್ಗೆ ಇವೇ ಬರ್ತವೆ. ಅದನ್ನೇ ಅವ್ರು ಹೇಳಿರೋದು, ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ಪ್ರೈಮ್ ಫ್ಯಾಕ್ಟರ್ಸ್ ಅಕರ್ಸ್. ನಾವು ಹೇಗಾದ್ರೂ ಫ್ಯಾಕ್ಟರೈಸ್ ಮಾಡ್ಲಿ, ಫ್ಯಾಕ್ಟರ್ಸ್ ಏನ್ ಬರ್ತಾವಲ್ಲ ಇವೇ ಬರ್ತವೆ ಅಂತ ಇದ್ರ ಅರ್ಥ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಪಾರ್ಟ್ ಮಾಡೋಣ ನೋಡಿ. ಥಿಯರಮ್ 1.2 ಏನ್ ಹೇಳುತ್ತೆ? ಲೆಟ್ ಪಿ ಬಿ ಎ ಪ್ರೈಮ್ ನಂಬರ್ ಇಫ್ ಪಿ ಡಿವೈಡ್ಸ್ ಎ ಸ್ಕ್ವೇರ್ ದೆನ್ ಪಿ ಡಿವೈಡ್ಸ್ ಎ ವೇರ್ ಎ ಈಸ್ ಎ ಪಾಸಿಟಿವ್ ನಂಬರ್ ಅಂತ ಹೇಳ್ತಾ ಇದೆ. ಸೊ ಇದು ಯಾವ ರೀತಿ ಅಂತ ನೋಡೋಣ ನೋಡಿ. ಲೆಟ್ ಪಿ ಬಿ ಎ ಪ್ರೈಮ್ ನಂಬರ್ ಅಂತ ಹೇಳಿದಾರಲ್ವಾ, ಪ್ರೈಮ್ ನಂಬರ್ ತಗೊಳ್ಳೋಣ. ಪಿ ಲೆಟ್ ಪಿ ಇಸ್ ಈಕ್ವಲ್ಸ್ ಟು ಪ್ರೈಮ್ ನಂಬರ್ ಅಂದ್ರೆ 2 ಆದ್ರೂ ತಗೋಬಹುದು, 3 ಆದ್ರೂ ತಗೋಬಹುದು, ಪ್ರೈಮ್ ನಂಬರ್ ತಗೋಬಹುದು ಯಾವ್ದಾದ್ರು. ಇಫ್ ಪಿ ಡಿವೈಡ್ಸ್ ಎ ಸ್ಕ್ವೇರ್ ದೆನ್ ಪಿ ಡಿವೈಡ್ಸ್ ಎ ಅಂತ ಹೇಳಿದ್ದಾರೆ, ವೇರ್ ಎ ಇಸ್ ಎ ಪಾಸಿಟಿವ್ ನಂಬರ್. ಸೊ ಎ ಇಸ್ ಈಕ್ವಲ್ಸ್ ಟು 6 ಅಂತ ಇಟ್ಕೊಳ್ಳೋಣ. ಪಿ ಡಿವೈಡ್ಸ್ ಎ ಸ್ಕ್ವೇರ್ ಅಂತ ಅಂದ್ರೆ ನೋಡಿ, ಪಿ ಆಲ್ಸೋ ಡಿವೈಡ್ಸ್ ಎ ಅಂತ ಅಂದ್ರೆ ಇದ್ರ ಅರ್ಥ ಏನು? ಪಿ ಅಂದ್ರೆ ಏನಂತ ಇಟ್ಕೊಂಡಿದೀವಿ? 2 ಅಂತ ಇಟ್ಕೊಂಡಿದೀವಿ. ಇಫ್ 2 ಡಿವೈಡ್ಸ್ ಎ ಪ್ಲೇಸ್ ಅಲ್ಲಿ 6 ತಗೊಂಡಿದೀವಿ, 6 ಸ್ಕ್ವೇರ್. ಈ ರೀತಿ 6 ಸ್ಕ್ವೇರ್ ನ ಡಿವೈಡ್ ಮಾಡಿದ್ರೆ 2 ಡಿವೈಡ್ಸ್ 6 ಸ್ಕ್ವೇರ್, 2 ಡಿವೈಡ್ಸ್ 6 ಅಂತ ಹೇಳ್ತಾರೆ ಈ ಥಿಯರಮ್. 6 ಸ್ಕ್ವೇರ್ ನ ಡಿವೈಡ್ ಮಾಡ್ತಾ ಇದೆ ಅಂದ್ರೆ 6 ನು ಡಿವೈಡ್ ಮಾಡುತ್ತೆ ಅಂತ ಅರ್ಥ. 6 ಸ್ಕ್ವೇರ್ ನ ಯಾವ ರೀತಿ? 6 ಸ್ಕ್ವೇರ್ ಅಂದ್ರೆ ಏನು? 36 ಅಲ್ವಾ? 36 ಅಪಾನ್ 2 ಮಾಡಿದ್ರೆ ಡಿವೈಡ್ ಆಗುತ್ತಲ್ವಾ? 2 1 2 1 2 8. ಸೊ ಅದೇ ರೀತಿ ಇದನ್ನು ಡಿವೈಡ್ ಆಗತ್ತಲ್ವಾ? 2 1 2 3. ಅದನ್ನ ಅವರು ಹೇಳ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಮಾಡೋಣ. ಈಗ ಪ್ರೈಮ್ ನಂಬರ್ 2 ಇಟ್ಕೊಂಡು ಎ ಇಸ್ ಈಕ್ವಲ್ಸ್ ಟು 4 ತಗೊಳ್ಳೋಣ. ಓಕೆ, ಅಂದ್ರೆ 2 ಡಿವೈಡ್ಸ್ 4 ಸ್ಕ್ವೇರ್ ದೆನ್ 2 ಡಿವೈಡ್ಸ್ 4 ಅಂದ್ರೆ ಈ 4 ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು? 16. 16 ನ ಡಿವೈಡ್ ಮಾಡುತ್ತಲ್ವಾ? 2 ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 8 ಬರುತ್ತೆ. ಸೊ ಅದೇ ರೀತಿ 4 ಸ್ಕ್ವೇರ್ ಡಿವೈಡ್ ಮಾಡ್ತಾ ಇದೆ ಅಂದ್ರೆ ಈ ನಂಬರ್ 4 ನ ಕೂಡ ಡಿವೈಡ್ ಮಾಡುತ್ತೆ. ಇಲ್ಲಿ ಏನ್ ಬೇಸ್ ಇದೆ ಅಲ್ಲ, ಆ ಬೇಸ್ ನ ಕೂಡ ಡಿವೈಡ್ ಮಾಡುತ್ತೆ ಅಂತ ಹೇಳುತ್ತೆ. ಇಲ್ಲಿ ನೋಡ್ರಿ, 2 ಡಿವೈಡ್ಸ್ 4 ನೋಡಿ, 4 ಅಪಾನ್ 2 ಹಾಕೊಂಡ್ರೆ ನಮ್ಗೆ ಕ್ಯಾನ್ಸಲ್ ಆಗಿ 2 ಬರುತ್ತೆ. ಡಿವೈಡ್ ಆಗ್ತಾ ಇದೆ ಅಲ್ವಾ? ಸೊ ಅದನ್ನೇ ಅವರು ಈ ಥಿಯರಮ್ ಅಲ್ಲಿ ಹೇಳಿದ್ದಾರೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಪಾರ್ಟ್ ನೋಡೋಣ.